ನಮಸ್ಕಾರ, ನಾನು ನಿಮ್ಮ ಲಕ್ಕಿ ಲಿಕೇಶ್ ಯಶ್. ಹೊಸ ಒಂದು ಅನ್ಬಾಕ್ಸಿಂಗ್ ವಿಡಿಯೋಗೆ ಎಲ್ಲರಿಗೂ ಕೂಡ ವೆಲ್ಕಮ್. ಇವತ್ತು ನಾನು ಅನ್ಬಾಕ್ಸ್ ಮಾಡ್ತಾ ಇರೋದು iQOO Neo 10R 5G ಫೋನ್. ಸೊ ಈ ಒಂದು ಫೋನನ್ನು ನಾನು ಇವತ್ತು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ ಫೋನ್ ಹೆಂಗಿದೆ, ಕ್ಯಾಮ್ರಾ ಕ್ಲಾರಿಟಿ ಹೆಂಗಿದೆ ಮತ್ತು ಬ್ಯಾಟ್ರಿ ಎಷ್ಟು ಬ್ಯಾಕಪ್ ಸಿಗುತ್ತೆ ನಿಮ್ಗೆ ಎಲ್ಲವೂ ಕೂಡ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ಸೊ ಈ ಒಂದು ಫೋನನ್ನು ನೀವು ಪರ್ಚೇಸ್ ಮಾಡಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಲಿಂಕು ಕೂಡ ಕೊಟ್ಟಿರ್ತೀನಿ, ಬೇಕು ಅಂತಂದ್ರೆ ಹೋಗಿ ಪರ್ಚೇಸ್ ಮಾಡ್ಬೋದು. ಸೊ ಅನ್ಬಾಕ್ಸಿಂಗ್ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಥರ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ. ಸೊ ಬನ್ನಿ ಗೈಸ್, ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಮ್ಮ ಮುಂದೆ ಇದೆ ಇವಾಗ iQOO Neo 10R. ಸೊ ಬನ್ನಿ ಅನ್ಬಾಕ್ಸ್ ಮಾಡೋಣ. ಆ್ಯಕ್ಚುಲಿ ಫೋನನ್ನು ನಾನು ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ದೀನಿ, ಯೂಸ್ ಮಾಡಿದ್ದೀನಿ, ಅದಕ್ಕೋಸ್ಕರ ಏನು ಸ್ಟಿಕ್ಕರ್ ಏನು ಕೂಡ ತೆಗಿಯೋಂಗಿಲ್ಲ. ಸೊ ಮೊದಲನೇದಾಗಿ ಇದರ ವೇರಿಯಂಟ್ನ ನಾವು ನೋಡ್ಬಿಡೋಣ. ಸೊ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಇದು ಬಂದು 12GB ರ್ಯಾಮ್ ಇರುವಂಥ ಒಂದು ಫೋನ್. ಸೊ ಇದರಲ್ಲಿ 256GB ಸ್ಟೋರೇಜ್ ಇದೆ. ಸೊ ಇವತ್ತು ನಾನು ಅನ್ಬಾಕ್ಸ್ ಮಾಡ್ತಾ ಇರೋದು ರೇಂಜಿಂಗ್ ಬ್ಲೂ ಅಂತ ಅಂದ್ಬಿಟ್ಟು. ಸೊ ಇದು ಒಂಥರ ಬ್ಲೂ ಕಲರಲ್ಲಿ ನಿಮಗೆ ಸಿಗುತ್ತೆ ಈ ಒಂದು ಫೋನು. ಸೊ ನಿಮಗೆ ಎರಡು ಕಲರಲ್ಲಿ ಸಿಗುತ್ತೆ, ಒಂದು ಟೈಟಾನಿಯಂ ಕಲರು ಕೂಡ ಸಿಗುತ್ತೆ. ನಾನು ಅನ್ಬಾಕ್ಸ್ ಮಾಡ್ತಾ ಇರೋದು ಬ್ಲೂ ಕಲರ್ದು. ಓಕೆ, ಸೊ ಬನ್ನಿ ಓಪನ್ ಮಾಡೋಣ. ಓಪನ್ ಮಾಡಿದ ತಕ್ಷಣ ಅಫ್ಕೋರ್ಸ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋಂಗೆ ಫೋನ್ ಸಿಗುತ್ತೆ ಫಸ್ಟು. ಸೊ ಫೋನನ್ನು ಎತ್ತು ಸೈಡ್ಗೆ ಇಡ್ತೀನಿ. ಒಳಗಡೆ ಏನೇನು ಕೊಟ್ಟಿದ್ದಾರೆ ಫಸ್ಟು ಅದನ್ನು ನಾವು ನೋಡ್ಬಿಡೋಣ. ಸೊ ಒಳಗಡೆ ಫಸ್ಟು ನಾವು ತೆಗಿತಿದ್ದಂಗೆ ನಮಗೆ ಈ ಒಂದು ಫೋನ್ಗೆ ಒಂದು ಕೇಸನ್ನು ಕೊಟ್ಟಿದ್ದಾರೆ. ಸೊ ಟ್ರಾನ್ಸ್ಪರೆಂಟ್ ಕೇಸು, ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಒಂದು ಕೇಸ್. ಸೊ ನೀವು ನೋಡ್ಬೋದು iQOO ಅವರು ಅದನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ ಸೊ ಫೋನ್ಸ್ಗಳಿಗೆ. ಆ್ಯಂಡ್ ಇಲ್ಲಿ ನಮಗೆ ಮ್ಯಾನ್ಯುವಲ್ ಸಿಗ್ತಾ ಇದೆ, ಒಂದು ಮ್ಯಾನ್ಯುವಲ್ಲು ಆ್ಯಂಡ್ ಇನ್ನೊಂದು ವ್ಯಾರಂಟಿ ಕಾರ್ಡ್ ನಮಗೆ ಇಲ್ಲಿ ಸಿಗ್ತಾ ಇದೆ ಒಳಗಡೆ. ಸೊ ಇದನ್ನು ಕೂಡ ನಾನು ನಿಮಗೆ ಸೈಡ್ಗೆ ಇಡ್ತೀನಿ. ಅದಾದಮೇಲೆ ಒಂದು ಸಿಮ್ ತೆಗಿಯೋದಕ್ಕೆ ಹಾಕೋದಕ್ಕೆ ಒಂದು ಸಿಮ್ ಎಜೆಕ್ಟ್ ಟೂಲ್ನ ಕೊಟ್ಟಿದ್ದಾರೆ, ನೀವು ಇಲ್ಲಿ ನೋಡ್ಬೋದು ಸ್ಕ್ರೀನ್ ಮೇಲೆ. ಸೊ ಅದನ್ನು ಬಿಟ್ಟರೆ ಒಳಗಡೆ ನಮಗೆ ಅಡಾಪ್ಟರ್ ಕೊಟ್ಟಿದ್ದಾರೆ, 80 ವ್ಯಾಟ್ ಇರುವಂಥ ಒಂದು ಫಾಸ್ಟ್ ಚಾರ್ಜರ್ನ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಚಾರ್ಜ್ ಮಾಡೋದಕ್ಕೆ ಕೇಬಲ್ನು ಕೂಡ ನಮಗಿಲ್ಲಿ ಒಳಗಡೆ ಪ್ರೊವೈಡ್ ಮಾಡಿದ್ದಾರೆ. ಸೊ ಬನ್ನಿ ಇವಾಗ ಫೋನನ್ನು ಓಪನ್ ಮಾಡೋಣ. ಸೊ ಫೋನನ್ನು ಓಪನ್ ಮಾಡ್ತು ಅಂತಂದರೆ ಸೊ ನೀವು ನೋಡ್ತಾ ಇದ್ದೀರಾ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಸೊ ಇದು ಬ್ಲೂ ಕಲರಲ್ಲಿ ಇರುವಂಥ ಒಂದು ಸ್ಮಾರ್ಟ್ ಫೋನ್ ಇದೆ. ಆ್ಯಕ್ಚುಲಿ ನಿಮ್ಗೆ ಇನ್ನೊಂದು ಟೈಟಾನಿಯಂ ಕಲರು ಕೂಡ ಸಿಗುತ್ತೆ. ಸೊ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಆ್ಯಂಡ್ ನೋಡೋದಕ್ಕೂ ಕೂಡ ತುಂಬ ಲುಕ್ ಆಗಿದೆ. ಸೊ ನೀವು ನೋಡ್ತಾ ಇದ್ದೀರಾ. ಸೊ ಫಸ್ಟು ನಾನು ಇದನ್ನು ಪವರ್ ಆನ್ ಮಾಡ್ತೀನಿ. ಸೊ ಬನ್ನಿ ಪವರ್ ಆನ್ ಮಾಡೋಣ. ನೋಡಿ ಗೈಸ್, ಈ ಒಂದು Neo 10R ಬಂದು ನಿಮಗೆ 3 ವೇರಿಯಂಟಲ್ಲಿ ಸಿಗುತ್ತೆ. ಒಂದು 8GB ಪ್ಲಸ್ 128GB, ಇದು ನಿಮಗೆ ಕಾಸ್ಟ್ ಅರೌಂಡ್ 26,999 ಆಗುತ್ತೆ. ಸೊ ಅದೇ ಥರ ಎರಡನೇ ವೇರಿಯಂಟ್ ಬಂದು 8GB ಪ್ಲಸ್ 256GB ಇರುವಂಥ ಒಂದು ಸ್ಟೋರೇಜ್ದು. ಅದಾದಮೇಲೆ 12GB ಪ್ಲಸ್ 256GB ಇರುವಂಥ ಒಂದು ಸ್ಟೋರೇಜ್ದು. ಈಗ ನೀವು ಡಿಸ್ಪ್ಲೇ ನೋಡ್ತಾ ಇದ್ದೀರಾ. ಡಿಸ್ಪ್ಲೇ ಬಂದು ಇದರಲ್ಲಿ 6.78 ಇಂಚಸ್ ಇದೆ. ಈ ಒಂದು ಡಿಸ್ಪ್ಲೇ ನೀವು ಅಬ್ಸರ್ವ್ ಮಾಡ್ಬೋದು. ಆ್ಯಂಡ್ ಅದರ ಜೊತೆಗೆ ಇದರ ರೆಸೊಲ್ಯೂಷನ್ ಬಂದು 2800 x 1260 ರೆಸೊಲ್ಯೂಷನ್ ಇದರಲ್ಲಿದೆ. ಜೊತೆಗೆ ಇದರಲ್ಲಿ ಫ್ರಂಟ್ ಕ್ಯಾಮ್ರಾ ಏನಿದೆ, ಈ ಫ್ರಂಟ್ ಕ್ಯಾಮ್ರಾ 32 ಮೆಗಾ ಪಿಕ್ಸೆಲ್ ಆಗಿರುತ್ತೆ. ನಿಮಗೆ ಒಳ್ಳೊಳ್ಳೆ ಸೆಲ್ಫಿ ಫೋಟೋಸ್ಗಳನ್ನ ನಿಮ್ಗೆ ಇದು ಕ್ಲಿಕ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಅದೇ ಥರ ಬ್ಯಾಕ್ ಸೈಡಲ್ಲಿ ಬ್ಯಾಕ್ ಕ್ಯಾಮ್ರಾ ಬಂದು 50 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು 2 ಕ್ಯಾಮ್ರಾ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಒಂದು ಫ್ಲ್ಯಾಶ್ ಲೈಟು ಕೂಡ ಇದೆ ಬ್ಯಾಕ್ ಸೈಡಲ್ಲಿ. ಸೊ ಈ ಒಂದು ಫೋನನ್ನು ನೀವು ನೋಡ್ಬೋದು ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಸೈಡಲ್ಲೆಲ್ಲ ನಿಮಗೆ ಬ್ಲೂ ಕಲರ್, ನೀವು ಯಾವ ಕಲರ್ದು ತಗೊಂಡಿರ್ತೀರ ಆ ಕಲರ್ ಇಲ್ಲಿ ನಿಮಗೆ ಕಲರ್ ನೀವು ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಸೈಡಲ್ಲಿ ಪವರ್ ಬಟನ್ ಇದೆ ಮತ್ತು ವಾಲ್ಯೂಮ್ ಅಪ್ ಡೌನ್ ಬಟನ್ ಇದೆ. ಆ್ಯಂಡ್ ಈ ಕೆಳಗಡೆ ಸೊ ನಿಮಗೆ ಮುಖ್ಯವಾಗಿ ಇಲ್ಲಿ ಸಿಮ್ಮನ್ನು ಹಾಕೋದಕ್ಕೆ ನಿಮ್ಗೆ ಇಲ್ಲಿ ಸ್ಲಾಟ್ ಇದೆ. ಆ್ಯಂಡ್ ಅದ್ರ ಜೊತೆಗೆ ಮೈಕ್ ಇದೆ ಮತ್ತು ಟೈಪ್ ಸಿ ಪೋರ್ಟ್ ಇದೆ, ನೀವು ಫೋನನ್ನು ಚಾರ್ಜ್ ಮಾಡೋದಕ್ಕೆ, ಮತ್ತು ಸ್ಪೀಕರ್ ಇದೆ. ಸೊ ಫೋನು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಒಂದು ಒಳ್ಳೆ ಡಿಸ್ಪ್ಲೇ ಇದೆ. ಆ್ಯಂಡ್ ಬ್ಯಾಕ್ ಸೈಡ್ ನೀವು ನೋಡ್ತು ಅಂತಂದರೆ ಬ್ಯಾಕ್ ಸೈಡಲ್ಲಿ ನಿಮಗೆ 2 ಕಲರ್ ಮಿಕ್ಸಪ್ ಆಗಿ ನಿಮಗೆ ಇಲ್ಲಿ ಕಾಣುತ್ತೆ, ಒಂದು ವೈಟು ಮತ್ತು ಇನ್ನೊಂದು ಸ್ವಲ್ಪ ಬ್ಲೂ ಕಲರ್ ಟೈಪು. ಸೊ ಆ್ಯಂಡ್ ಅದ್ರ ಜೊತೆಗೆ ನಿಮಗಿಲ್ಲಿ ಮೇಲ್ಗಡೆ ಸೊ ನೀವು ನೋಡ್ಬೋದು ಕ್ಯಾಮ್ರಾ ಸ್ಲಾಟು ತುಂಬ ಚೆನ್ನಾಗಿದೆ. ಸೊ ಒಂಥರ ಡಿಫ್ರೆಂಟ್ ಆಗಿದೆ, ಯೂನಿಕ್ ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಕೆಳಗಡೆ ಸೊ ನೀವು ನೋಡ್ಬೋದು iQOO ಅವ್ರದ್ದು ಒಂದು ಬ್ರ್ಯಾಂಡ್ ಏನಿದೆ ಅದನ್ನು ಇಲ್ಲಿ ಹಾಕಿದ್ದಾರೆ. ಓಕೆ, ಸೊ ಕಲರು ಸ್ವಲ್ಪ ಯೂನಿಕ್ ಆಗಿ ಡಿಫ್ರೆಂಟ್ ಆಗಿದೆ. ಸೊ ನೀವು ನೋಡ್ಬೋದು.
ಈ ಒಂದು ಫೋನಲ್ಲಿ ನಿಮಗೆ ಸೊ ನೀವು ನೋಡ್ತಾ ಇದ್ದೀರಾ ಫನ್ ಟಚ್ ಓ ಎಸ್ ಇರುತ್ತೆ ಆ್ಯಂಡ್ ಅದ್ರ ಜೊತೆಗೆ ಪ್ರೊಸೆಸರ್ ಬಂದು 3.0 GHz ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಇದೆ. ಸೊ ನೀವು ಇಲ್ಲಿ ನೋಡ್ಬೋದು. ಆ್ಯಂಡ್ ಈ ಒಂದು ಫೋನ್ ಬಂದು 12GB ಪ್ಲಸ್ 256GB ಇರುವಂಥ ವೇರಿಯಂಟ್ ಆಗಿರುವಂಥ ಈ ಒಂದು ಫೋನ್ ಆಗಿರುತ್ತೆ. ಆ್ಯಂಡ್ ಇದರ ಒಂದು ಬ್ಯಾಟ್ರಿ ವಿಚಾರಕ್ಕೆ ಬಂತು ಅಂತಂದರೆ ಇದರಲ್ಲಿ 6400 mAh ಬ್ಯಾಟ್ರಿ ಇದೆ. ಸೊ ಹಾಗಾಗಿ ನಿಮಗೆ ಒಂದು ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಫೋನು. ಜೊತೆಗೆ ಇದರಲ್ಲಿ ಫಾಸ್ಟ್ ಚಾರ್ಜರು ಕೂಡ ಪ್ರೊವೈಡ್ ಮಾಡಿರೋದ್ರಿಂದ ನೀವು ಬೇಗ ನಿಮ್ಮ ಒಂದು IQ ಫೋನ್ನ ಚಾರ್ಜ್ ಮಾಡ್ಕೋಬೋದು. ಈ ಒಂದು ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಇರೋದ್ರಿಂದ ಗೇಮ್ಸ್ಗಳನ್ನ ನೀವು ಸ್ಮೂತಾಗಿ ಆಡ್ಬೋದು. ಜೊತೆಗೆ ನಿಮಗೆ ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿರೋದ್ರಿಂದ ನೀವು ತುಂಬ ಹೊತ್ತು ಗೇಮ್ಸ್ಗಳನ್ನ ನೀವು ಆರಾಮಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಒಂದು ಒಳ್ಳೆ ಕ್ವಾಲಿಟಿಲಿ ಈ ಒಂದು ಗೇಮನ್ನು ನೀವು ಫೀಲ್ ಮಾಡ್ಬೋದು. ನೀವು ನೋಡ್ತಾ ಇದ್ದೀರಾ. ಓಕೆ, ಸೊ ನಿಮಗೆ ಯಾವುದೇ ಥರ ಡಿಲೇ ಆಗುವಂಥದ್ದು ಈ ಥರದ್ದು ನಿಮಗೆ ಜಾಸ್ತಿ ಇದರಲ್ಲಿ ನಿಮ್ಗೆ ಸಿಗೋದಿಲ್ಲ. ಯಾಕೆಂತಂದರೆ ಪ್ರೊಸೆಸರ್ ಚೆನ್ನಾಗಿರೋದ್ರಿಂದ ಸೊ ನಿಮಗೆಲ್ಲವೂ ಕೂಡ ಸೂಪರಾಗಿ ಬರ್ತಾಯಿದೆ. ನೀವು ನೋಡ್ಬೋದು ಗೇಮನ್ನು. ಆಮೇಲೆ ಇದರ ಡಿಸ್ಪ್ಲೇ ಎಷ್ಟು ಚೆನ್ನಾಗಿದೆ ಅಂತಂದರೆ ನೀವು ಯಾವುದಾದ್ರೂ ಒಂದು ವೀಡಿಯೋಸ್ಗಳನ್ನ ನೀವು ಯೂಟ್ಯೂಬಲ್ಲಿ ಜಸ್ಟ್ ನೀವು ನೋಡ್ತೀನಿ ಅಂತಂದರೆ ಸೊ ವೀಡಿಯೋ ಕ್ವಾಲಿಟಿ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು. ಈಗ ನನ್ನದೇ ಒಂದು ವೀಡಿಯೋನ ನಾನು ಇಲ್ಲಿ ಪ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ವೀಡಿಯೋ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಒಂದು ಒಳ್ಳೆ ಕ್ವಾಲಿಟಿಲಿ ನೀವು ಈ ಒಂದು ವೀಡಿಯೋಸ್ಗಳನ್ನೂ ಕೂಡ ನೀವು ಈ ಒಂದು ಫೋನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಗೈಸ್. ಒಟ್ಟಾರೆ ಫೋನ್ ಅಂತೂ ತುಂಬ ಚೆನ್ನಾಗಿದೆ. ಸೊ ನನಗೆ ಇಷ್ಟ ಆಯಿತು. ಸೊ ಇದೇ ಥರ IQ Z10 ಅನ್ಬಾಕ್ಸು ಕೂಡ ಮಾಡಿದ್ದೀನಿ. ನೀವು ಆ ಒಂದು ವಿಡಿಯೋನ ನೋಡ್ಬೋದು, ಸ್ಕ್ರೀನ್ ಮೇಲೆ ಹಾಕ್ತೀನಿ. ಸೊ ಈ ಒಂದು ಫೋನ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಹೇಗನ್ನಿಸ್ತು ವಿಡಿಯೋ ಕಮೆಂಟ್ ಹಾಕಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.